ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾವು ಪಿಕ್ನಿಕ್ಕಿಗೆ ಹೊರಟಿದ್ದೀವಿ. ಸರ್ಕುಳಿ ಒಳಗೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ನೋಡಿ. ಹೊಳೆ ಊಟ ಅಲ್ಲೇ ಪಲಾವ್, ಮೊಸರು ಬಜ್ಜಿ ಎಲ್ಲ ತೊಗೊಂಡಿದ್ದೀವಿ. ಎಲ್ಲ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಮೋಡ ಬೇರೆ ಆಗಿದೆ, ಸಣ್ಣಕ್ಕೆ ಮಳೆ ಬಂದು ಹೋಯ್ತು. ಇವಾಗ ದೀಪಕ್ ಅವರ ಅಜ್ಜನ ಮನೆಯಿಂದ ಇವಾಗ ಹೊರಡ್ತಾ ಇದ್ದೀವಿ. ಅಜ್ಜಿ ಇಲ್ಲಿ ಯುಕ್ತ ಬೇಬಿನ ಸೇಫಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅತ್ತೆ ಕೂಡ ಬರ್ತಾ ಇಲ್ಲ, ಅವರಿಗೂ ಕೂಡ ಆರಾಮಿರಲಿಲ್ಲ, ಸೊ ರೆಸ್ಟಲ್ಲಿದ್ದಾನೆ. ನಾವೆಲ್ಲ ಸೇರಿಬಿಟ್ಟು ಇವಾಗ ಹೊರಟಿದ್ದೀವಿ. ಒಂದಷ್ಟು ಪಾತ್ರೆಗಳು, ಆಮೇಲೆ ತಿಂಡಿ ನೀರು ಅಂತೂ ಆಯಿತು. ಆಮೇಲೆ ಅಲ್ಲಿ ಸ್ವಲ್ಪ ಸಣ್ಣ ಅಡುಗೆ ಮಾಡೋ ಪ್ಲ್ಯಾನ್ ಇರೋದ್ರಿಂದ ಎಲ್ಲ ತಗೋತಾ ಇದ್ದಾರೆ. ಹಾಗೆ ಮೇಯ್ನಾಗಿ ಕತ್ತಿನೂ ತಗೋತಾ ಇದ್ದಾರೆ. ಅಲ್ಲಿ ದಾರಿ ನಾವು ಮಾಡ್ಕೊಂಡು ಹೋಗಬೇಕಾಗತ್ತೆ, ಯಾಕೆಂದರೆ ಮಳೆಗಾಲ ಜಸ್ಟ್ ಮುಗ್ದಿರೋದ್ರಿಂದ ಅಲ್ಲಿ ಯಾರೂ ಹೋಗ್ತಾ ಇರೋಲ್ಲ. ಸೊ ಕಾಡೆಲ್ಲ ಬೆಳ್ಕೊಂಡಿರುತ್ತೆ ಫುಲ್ಲು, ಅದಕ್ಕೆ ದಾರಿ ಮಾಡ್ಕೊಂಡು ಹೋಗೋಕ್ಕೆ ಮುಳುಗಿಳೆಲ್ಲ ಇರುತ್ತಲ್ಲ ಅದು. ಎಲ್ಲ ರೆಡಿ ಮಳೆ ಬಪ್ಲೆ ಮಾಡ್ತಾ ಇದ್ದೀನಿ. 30 ನಿಮಿಷವರೆಗೆ ಈ ಫೋನ್ ಮುಳುಸವಿದ್ದೆ ನಾನು. ಹಿಂದಿನ ದಿನ ಎಂಗೇಜ್ಮೆಂಟ್ ಇತ್ತಲ್ಲ, ಸೊ ಎಲ್ಲರೂ ಹೆಣ್ಮಕ್ಳು ಮೊಮ್ಮಕ್ಕಳೆಲ್ಲ ಸೇರಿದ್ರಲ್ಲ. ಸೊ ದತ್ತು ಮಾಮ ಅಂದರೆ ದೀಪಕ್ ಅವರ ಮಾಮ ಇದನ್ನು ಪ್ಲ್ಯಾನ್ ಮಾಡಿರೋದು. ಪ್ರತಿ ವರ್ಷವೂ ಅಷ್ಟೇ ಫಂಕ್ಷನ್ನ ನೆಕ್ಸ್ಟ್ ಡೇ ಏನಾದರೂ ಪ್ಲ್ಯಾನ್ ಇರುತ್ತೆ, ಪಾರ್ಟಿನೋ ಅಥವಾ ಪಿಕ್ನಿಕ್ಕೋ ಈ ಥರ ಏನಾದರೂ. ಎಲ್ಲರೂ ಸೇರಿರ್ತಾರಲ್ಲ, ಸೊ ಎಲ್ಲ ಸೇರಿ ಎಂಜಾಯ್ ಮಾಡೋಕ್ಕೆ. ಸುಮಾರು ಒಂದು 20 ಜನ ಇದ್ವಿ. ಲೊಕೇಶನಿಗೆ ಹೋಗೋಕ್ಕೆ 2 ಕಾರು, 1 ಬೈಕ್ ತೊಗೊಂಡಿದ್ವಿ. ಇಲ್ಲಿ ರೆಡಿಯಾಗಿ ಇಟ್ಕೊಂಡಿದ್ದಾರೆ, ಎಲ್ಲ ಡಲ್ ಹುಡಲಿದ್ದಾರೆ, ಮಾಡ್ಕೊಂಡಿದ್ದಾರೆ. ಜೋಶೇ ಇಲ್ಲ ಎಂತದ್ದು. ಇವಾಗ ಹೊರಡ್ತಾ ಇದ್ದೀವಿ, ಬನ್ನಿ. ನೋಡಿ 9 ಜನ ಕೂತ್ಕೊಂಡಿದ್ವಿ. 1 2 3 4 5 6 7 8 9. ಬಾಯ್ ಬಾಯ್, ಸಿ ಯು. ಅಜ್ಜ ಇಲ್ಲೊಂದು 5 ಜನ ಇಷ್ಟೇ ಬನ್ನಿ, ಸರಿ ಆಗ್ತದೆ. ಯುಕ್ತ ರೆಡಿ. I'm going to swimming, yay! ನೋಡಿ ಫುಲ್ ಮೋಡ ಆಗಿದೆ. ಹೇಗೆ ಕಾಣಿಸ್ತಾ ಇದೆ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ ವೆದರ್ ಎಲ್ಲ. ಮಳೆ ಬಂದ್ರೆ ಮೈಚೆಲ್ಲ ಹರಡುತ್ತೆ. ನಮ್ಮ ಟ್ರಿಪ್ ಏನೂ ತೊಂದರೆ ಇಲ್ಲ, ಫುಲ್ ರೂಢಿ ಇದೆ ಈಗ. ಮಳೆ ಬರಲಿ, ಗಾಳಿ ಬರಲಿ, ಚಳಿ ಇರಲಿ ಆಗೋದಿಲ್ಲ. Practicing from last 6 months, 7 months. ನಾವು ಟಾರ್ ರೋಡಿಂದ ಒಳಗಡೆ ಹೋಗ್ತಾ ಇದ್ದೀವಿ. ರಸ್ತೆ ನೋಡಿದ್ರೆ ಭಯಂಕರವಾದ. ಇವಾಗ ನಾವು ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಸುಮಾರು 1/2 ಕಿಲೋಮೀಟರ್ ಆಗುತ್ತಂತೆ. ದೀಪಕ್ ಅವರು ಆಲ್ರೆಡಿ ತೋರಿಸಿದ್ದಾರೆ. ಇವತ್ತು ನಾನು ಬಂದಿದ್ದೀನಿ ಅಂತ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಜ್ಯೂಸ್ ಬೇಕಂತೆ ಇವಳಿಗಂತೂ, ಜ್ಯೂಸು. ಯುಕ್ತ ಬೇಬಿ ಎಕ್ಸೈಟ್ ಆಗಿದ್ದಾಳೆ ಜ್ಯೂಸ್ ಕುಡಿಯೋಕೆ. ಜ್ಯೂಸ್ ಫುಲ್ ತೋಟದಲ್ಲಿ ಹೋಗ್ಬೇಕು ನೋಡಿ. ಸಖತ್ ಹುಲ್ ಬೆಳೆದಿದೆ. ಇನ್ನೆಷ್ಟು ಉಣ್ಗು ಹತ್ತುತ್ತೆ ಗೊತ್ತಿಲ್ಲ. ದೀಪಕ್ ಅವರಿಗೆ ದಾರಿ ತಪ್ಪೋಗಿದೆ. ಲಗೇಜ್ ಎಲ್ಲ ಒಂದೊಂದೇ ಖಾಲಿ ಮಾಡ್ತಾ ಬರ್ತಾ ಇದ್ದಾರೆ ಅವರು. ಅಲ್ಲಿ ಹೋಗೋರಿಗೆ ಬರೀ ಬಾಕ್ಸ್ ಮಾತ್ರ ಇರುತ್ತೆ. ಇದೇ ಸರ್ಕುಳಿ ಹೊಳೆ ನೋಡ್ಬಿಡಿ. ಗುಡ್ ಸಣ್ಣ ಬರ್ರೋ. ಸುಸ್ತ ಗೊತ್ತಾ, ಇಲ್ಲಿ ನೀರು ಕುಡ್ಕೊಳ್ಬೇಕಾರದೆ, ಸ್ವಲ್ಪ ಫ್ರೆಶ್ ನೀರು ಬರ್ತದೆ. ನೋಡಿ ಅಲ್ಲಿ ಇವರು ಯಾವ್ದು ದೇವರಿಗಿದ್ದಾರೆ. ಸ್ಕೈ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದಾ ಕಾಕಾ ಬೇಬೆ. ರೋಡನ್ನ ಮಾಡ್ತಾ ಇದ್ದಾರೆ ಹೋಗೋಕೆ.
ಹಿಡ್ಕೋಗ್ತಿ ಹೋಗ್ತಾ ಅಪ್ಪ ಕುಂಬಳ ಹತ್ಕೊತ ನಂಗೆ ಫ್ರೆಂಡ್ ಅದು ರಕ್ತದಾನ ಮಹಾದಾನ ವಾವ್ ಸೊಕಾಶ ನೋಡಿ ಲಗೇಜ್ ಎಲ್ಲ ದಾಟಿಸ್ತಾ ಇದ್ದೀವಿ. ನೀರು ಸ್ವಲ್ಪ ಜಾಸ್ತಿನೇ ಇದೆ ಈ ಸಲ. ಜಾರುತ್ತೆ. ಸುಸ್ತಾಗೋಯ್ತು ನೋಡಿ ಅಂತೆಲ್ಲ ಜಾಸ್ತಾ ಇದ್ದಾರೆ. ಒಬ್ಬರು ಹಿಡಿತಾ ಇದೆ ಬೇಬಿ ನೋಡಿ ಕಾಯ್ತಾ ಇದ್ದಾರೆ ಎಷ್ಟೊತ್ತಿ ಹೋಗೋದು ಅಂತ. ಇಲ್ಲಿ ನೋಡಿ ವಾವ್ ಚಪ್ಪಲ್ ಬೇರೆ ಕೈ ಕೊಟ್ಬಿಟ್ಟು ಬೂಟ್ ಅದು ತೇಲ್ಸ್ಬಿಟ್ಬಿಡು. ವಾವ್ ಪ್ಯೂರ್ ಕ್ಲೀನ್ ವಾಟರ್, ಕ್ರಿಸ್ಟಲ್ ಕ್ಲೀನ್ ವಾಟರ್. ಅಷ್ಟೊತ್ತಿಗೆ ಕಾಣಿಸ್ತಿಲ್ಲ ಕ್ಯಾಮ್ರಾ. ದರ್ಶನ ನೀನು ಪ್ರಸಾದ ಇವಾಗ ಆಚೆ ಹೋಗಿ ನಿಂತ್ಕೊಳ್ಳಿ ಈಗ. ನೋಡಿದ್ರಲ್ಲ ನಮ್ಮ ಪಿಕ್ನಿಕ್ ಸ್ಪಾಟನ್ನು ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ನಾವು ಲಗೇಜನ್ನೆಲ್ಲ ಆ ಕಡೆ ಶಿಫ್ಟ್ ಮಾಡ್ತಾ ಇದ್ದೀವಿ, ಆ ಕಡೆ ದಡಕ್ಕೆ. ಒಬ್ಬರಿಂದ ಒಬ್ಬರಿಗೆ ದಾಟಿಸ್ತಾ ಹೋಗ್ತಾ ಇದ್ದೀವಿ. ಅಂದರೆ ಒಬ್ಬೊಬ್ಬರೇ ತೊಗೊಂಡು ಹೋದರೆ ತುಂಬ ಟೈಮ್ ಹಿಡಿಯುತ್ತೆ, ಮತ್ತು ನೀರು ಸ್ವಲ್ಪ ಜಾಸ್ತಿನೇ ಇದೆ, ಎಲ್ಲರೂ ಆರಾಮ್ಸೆ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥರ ಲಗೇಜನ್ನು ಆ ಕಡೆ ಪಾರ್ಸಲ್ ಮಾಡ್ಕೋತಾ ಇದ್ದೀವಿ. ಅಡಿಯೋ ನಾ ಮೇಲೆ ಹೋಗ್ತಂತೆ. ತಿರ್ಕೋದ್ರೆ ದೀಪ ಕಂಡು ಬರ್ತನೆ ಮುಂದೆ ಒಬ್ಬರೇ. ಇಲ್ಲಿ ಅಣ್ಣೆ ಗುಂಡಿ ಸಿಗಿದ್ವಾ ನೋಡು, ಎಮ್ಮೆ ಗುಂಡಿ. ಹಾ ಫೈನಲಿ ರೀಚ್.
ಮಗ ಕಲ್ಲು ಹೊಡಿಲಿಲ್ಲ ಹಾಪುಷ್ ಮಾಡು ಹಾಪುಷ್ ಮಾಡು. ನಾನು ಬೃಂದ ಇಲ್ಲಿ ನೀರಾಟ ಆಡ್ತಾ ಇದ್ದೀವಿ. ಯುಕ್ತ ನೋಡಿ ಎಷ್ಟು ಅಲ್ಲಿ ಬಾಯ್ಸ್ ಎಲ್ಲ ಆಡ್ತಿದ್ದಾರೆ. ಮತ್ತೆ ಅವರ ಸಂಬಂಧಿರೆಲ್ಲ ಇದ್ದಾರೆ. ನೋಡಿ ಅಲ್ಲಿ ಅವರೆಲ್ಲ ಆಟ ಆಡ್ತಿದ್ದಾರೆ. ಇಲ್ಲಿ ನಾವು 3 ಜನ ಆಡಿದ್ವಿ. ಇನ್ನು ಉಳಿದವರು ಅಡುಗೆ ಮಾಡ್ತಿದ್ದಾರೆ, ಕಾಂದ ಬಜೆ ಮಾಡ್ತಿದ್ದಾರೆ. ನಾನು ತೋರಿಸ್ತೀನಿ. ಇವ್ರು ನೋಡಿ ಎಲ್ಲ ಅಡುಗೆ ಮಾಡ್ತಿದ್ದಾರೆ. ಈರುಳ್ಳಿ ಬಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಬೆಂಕಿ ಬೇರೆ ಹಾಕ್ಕೊಂಡಿದ್ದಾರೆ. 2 ಒಲೆನ ಹೊಡಿದ್ದಾರೆ ನೋಡಿ. ಹಾಲು ಕಾಸ್ಲಿಕ್ಕೆ ಇಡ್ತಾ ಇದ್ದೇವೆ. ಇಲ್ಲಿ ನೋಡಿ ಈರುಳ್ಳಿನೆಲ್ಲ ಹೆಚ್ಚುತ್ತಾ ಇದ್ದಾರೆ. ಕುಂಬಳಾಗಿ ನಮ್ಗೆ ಕಸ್ಕೊಂಡ್ರು ದೇವರಾಟ. ಮಾವ ಗಣಪತಿ ಮಾವ ಗೋವಾದವ್ರ ಕಂಡ್ರೆ ಹೆಚ್ಚಿಗೆ ಪ್ರೀತಿ. ಒಬ್ಬರು ಸಿಕ್ಕರು ಚೆನ್ನಾಗಿ ಕೊಡ್ತದೆ. ಸ್ವೀಟ್ ಬ್ಲಡ್ ಡೋಳೆ. ಓಹೋ ಇದನ್ನ ರೆಡಿ ಮಾಡ್ತಾ ಇದ್ದಾರೆ ತಿನ್ನೋಕೆ. ನಾವು ತಿನ್ಕೊಂಡು ಹೋಗ್ಬಿಡೋಣ. ಇಷ್ಟೇ ಆಯ್ತು ಅಥವಾ ತಿಂದು ಉಳಿಸಿದ್ರು? ಸೌತೆಕಾಯಿನೂ ಇತ್ತು. ನಾವು ಮನೆಯಿಂದ ಹೊರಡುವಾಗಲೇ ಮೋಡಾಗಿತ್ತು ಅಂತ ಹೇಳಿದ್ನಲ್ಲ. ನಂತರ ಮಳೆ ಕೂಡ ಬಂತು. ನಾವು ಇಲ್ಲೇ ಊಟ ಮಾಡಿದ್ವು. ನೆಕ್ಸ್ಟ್ ಏನು ಮಾಡಿದ್ವಿ ಅಂತೆಲ್ಲ ನೆಕ್ಸ್ಟ್ ಲಾಗಲ್ಲಿ ನೋಡ್ಬೋದು. ಇಷ್ಟ ಇವತ್ತಿನ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗನ್ನು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಲಾಗ್ಗೆ ವೇಟ್ ಮಾಡ್ತೀರಿ. ಬಾಯ್. ಯುಕ್ತೋ ವೇಸ್ಟ್ ಎಲ್ಲ ಸುಟ್ಟಾಕ್ತಿದ್ದಾರೆ.